ವೀಕ್ಷಕರೇ, ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಅತಿ ಬೇಗನೆ ಮತ್ತು ಅತಿ ಸುಲಭವಾಗಿ ಅತ್ಯಂತ ರುಚಿಕರವಾಗಿ ಮಾಡುವಂಥ ಮಸಾಲೆ ಅವಲಕ್ಕಿ ಮಾಡುವುದು ಹೇಗೆನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅರ್ಧ kg ಮೀಡಿಯಮ್ ಅವಲಕ್ಕಿಯನ್ನು 1-2 ಸಲ ತೊಳೆದು ಅದನ್ನು ನೀರು ಬಸ್ತು ಇಟ್ಕೊಂಡಿದ್ದೀನಿ. ಮಸಾಲೆ ಅವಲಕ್ಕಿಗೆ ಬೇಕಾದ ಮಸಾಲೆ ಸಿದ್ಧಪಡಿಸ್ಕೊತಾ ಇದ್ದೀನಿ. ಈ ಮಿಕ್ಸಿ ಜಾರಿಗೆ 1 ಕಪ್ಪು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. 2 ಚಮಚ ಕೊತ್ತಂಬರಿ ಬೀಜ ಧನಿಯಾ ಹಾಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. 1/4 ಚಮಚ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೋಡಿ, 1 ಅಡಿಕೆ ಗಾತ್ರದ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ಇದಕ್ಕೇನೆ 5-6 ಬ್ಯಾಡಿಗೆ ಮೆಣಸಿನಕಾಯಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. 1 ಉಂಡೆ ಆಗುವಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1/4 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಗಟ್ಟಿಯಾಗಿ ಮಿಕ್ಸಿ ಮಾಡ್ಕೋಬೇಕು, ತರಿಯಾಗಿ ಮಾಡ್ಕೋಬೇಕು, ತೀರಾ ನೈಸ್ ಮಾಡ್ಕೋಬಾರ್ದು. ಮಸಾಲೆ ಅವಲಕ್ಕಿ ಬೇಕಾದ ಈಗ ಒಗ್ಗರಣೆ ಸಿದ್ಧಪಡಿಸ್ಕೊತಾ ಇದ್ದೀವಿ. 50 ಗ್ರಾಮ್ ಆಗುವಷ್ಟು ಎಣ್ಣೆ ಈ ಬಾಣಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ 1 ಚಮಚ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚ ಆಗುವಷ್ಟು ಸಾಸಿವೆ, 1 ಒಣಮೆಣಸಿನಕಾಯಿ ತುಂಡು ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಈ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗೋವರೆಗೂ ನಾವು ಅದನ್ನು ಹುರ್ಕೋಬೇಕು. ಈಗ ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಾಗಿದೆ. ನೋಡಿ, ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಮಿಕ್ಸಿ ಮಾಡಿಕೊಂಡ ಈ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ 5 ನಿಮಿಷ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1-1.5 ಚಮಚ ಆಗುವಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಅವಲಕ್ಕಿ ನಾವು ಮೀಡಿಯಮ್ ಅವಲಕ್ಕಿ ಉಪಯೋಗಿಸ್ತಾ ಇದ್ದೀವಿ. ಅತಿ ಶೀಘ್ರವಾಗಿ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ಅತಿ ಬೇಗನೆ ಮಾಡುವಂಥ ಒಂದು ತಿಂಡಿ ಇದು. 5 ನಿಮಿಷ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾವು ಈ ಮೀಡಿಯಮ್ ಅವಲಕ್ಕಿ ಅರ್ಧ kg ಮೀಡಿಯಮ್ ಅವಲಕ್ಕಿಯನ್ನು 2 ಸಲ ತೊಳೆದು ಚೆನ್ನಾಗಿ ನೀರು ಬಸ್ತು ಇಟ್ಕೊಂಡಿದ್ದೀವಿ. ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಈ ಅವಲಕ್ಕಿ ಹಾಕಿದ ಮೇಲೆ 2-3 ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದೀವಿ. ಈಗ ಸಿದ್ಧ ಆಗಿದೆ. ಮತ್ತು 1/2 ಕಪ್ ಆಗುವಷ್ಟು ತೆಂಗಿನ ತುರಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದೀಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಲಾಸ್ಟಿಗೆ ನಾವು ಅದರ ಮೇಲೆ 2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಗಿಸಿದರೆ ತುಂಬ ಟೇಸ್ಟ್, ತುಂಬ ರುಚಿಯಾಗಿ ಬರುತ್ತೆ ಅವಲಕ್ಕಿ. ಅದು ಅತ್ಯಂತ ರುಚಿಕರವಾದ, ಅತಿ ಶೀಘ್ರವಾಗಿ ಬೇಗನೆ ಮಾಡುವಂಥ ಮತ್ತು ಎಲ್ಲರಿಗೂ ಇಷ್ಟವಾಗುವಂಥ ಮಸಾಲೆ ಅವಲಕ್ಕಿ ಸಿದ್ಧ ಆಗಿದೆ. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.